ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಒಂದು ಪೋಷಕರುಗಳಾಗಿರ್ಬೋದು, ಸೊ ಒಂದು ಶಾಲಾ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇರ್ತೀರಾ. ಸೊ ವಿಷಯ ನಿಮಗೆ ಅರ್ಥ ಆಗಿರುತ್ತೆ. ಇವಾಗ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ, ಕಾಲೇಜುಗಳಲ್ಲಿ ಶನಿವಾರದಲ್ಲೇ ಪೂರ್ತಿ ದಿನದ ತರಗತಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಅಂದರೆ ಎಲ್ಲೆಲ್ಲಿ ಒಂದು ಪೂರ್ತಿ ದಿನದ ತರಗತಿಗಳು ನಡೆಯುತ್ತೆ, ಫುಲ್ ಡೇ ಕ್ಲಾಸಸ್ ಇರುತ್ತಾಗಿದ್ದಾರೆ. ಸೊ ಯಾಕಂದರೆ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿಯ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸೋಮವಾರದಿಂದ ಶುಕ್ರವಾರದ ತನಕ ಪೂರ್ತಿ ದಿನದ ತರಗತಿಗಳು ನಡೆಯುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಶನಿವಾರ ಅಂತಕ್ಕಂಥದ್ದು ಅರ್ಧ ದಿನದ ಒಂದು ತರಗತಿ ನಡೆಯೋದಾಗಿರುತ್ತೆ, ಆಫ್ ಡೇ ಅಂತಕ್ಕಂಥದ್ದು, ಮತ್ತೆ ಭಾನುವಾರ ರಜೆ ಇರುತ್ತೆ. ನಂತರದಲ್ಲಿ ಮತ್ತೆ ಸೋಮವಾರದಿಂದ ಶುಕ್ರವಾರ ಇದೇ ರೀತಿಯಾಗಿ ಶುರುವಾಗೋದಾಗಿರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಒಂದು ತರಗತಿಗಳಿಗೆ ಕೂಡ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದನೂ ಕೂಡ ಒಂದು ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕ ವೇಳಾಪಟ್ಟಿ ಅಂತ ಪ್ರಕಟ ಮಾಡಿರ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ರಜೆನ ಕೊಡಬೇಕು, ನಂತರದಲ್ಲಿ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಪೋರ್ಷನ್ಗಳನ್ನ ಕಂಪ್ಲೀಟ್ ಮಾಡಬೇಕು, ಪಠ್ಯಕ್ರಮವನ್ನು ಪೂರ್ಣಗೊಳಿಸಬೇಕು, ನಂತರದಲ್ಲಿ ಪರೀಕ್ಷೆಗಳನ್ನ ಯಾವಾಗ ಮಾಡಬೇಕು, ದಸರಾಕ್ಕೆ ಸಂಬಂಧಪಟ್ಟಂತೆ ರಜೆನ ಯಾವಾಗ ಕೊಡಬೇಕು, ನಂತರದಲ್ಲಿ ಬೇಸಿಗೆ ರಜೆನ ಯಾವಾಗ ಕೊಡಬೇಕು, ವಿದ್ಯಾರ್ಥಿಗಳಿಗೆ ಇತರ ಒಂದು ಶೈಕ್ಷಣಿಕ ಚಟುವಟಿಕೆಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ನಡೆಸಬೇಕು ಅಂತ ಅಂದ್ಬಿಟ್ಟು ಇಲಾಖೆ ಕಡೆಯಿಂದ ಶೈಕ್ಷಣಿಕ ವೇಳಾಪಟ್ಟಿ ಅಂತ ಪ್ರಕಟ ಆಗಿರುತ್ತೆ. ಮತ್ತೆ ಮಧ್ಯದಲ್ಲಿ ತಿಂಗಳುಗಳಲ್ಲಿ ಯಾವ ಹಬ್ಬ ಹರಿದಿನಗಳಿಗೆ, ಪ್ರಮುಖ ದಿನಾಂಕಗಳಿಗೆ ರಜೆಗಳನ್ನ ನಿಗದಿ ಕೂಡ ಮಾಡಿರೋದಾಗಿರುತ್ತೆ. ಸೊ ಇದನ್ನ ಹೆಚ್ಚುವರಿಯಾಗಿ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ರಜೆಗಳನ್ನ ಕೂಡ ಕೊಡಬೇಕಾಗುತ್ತೆ. ಸೊ ಯಾವ್ದಾರ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಯಾವ್ದಾರ ವ್ಯಕ್ತಿಗಳು, ಪ್ರಮುಖ ಗಣ್ಯ ವ್ಯಕ್ತಿಗಳು ಒಂದು ನಿಧನರಾದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಒಂದು ಮಳೆಯ ಒಂದು ಹೆಚ್ಚಿನ ಆದಂತಹ ಪ್ರಮಾಣದಲ್ಲಾಗಿರ್ಬೋದು, ನಂತರದಲ್ಲಿ ಯಾವ್ದಾರ ಸ್ಟ್ರೈಕ್ಗಳಾಯಿತು, ಬಸ್ ಸ್ಟ್ರೈಕ್ ಆಗಿರ್ಬೋದು, ಈ ತರ ಒಂದು ಬಂದ್ಗಳಾದಂತಹ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು, ಇತರೆ ಒಂದು ಕಾರಣಗಳಿಗೆ ಹಲವಾರು ರೀತಿಯಂತ ರಜೆಗಳು ಕೊಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಇದೀಗ ಒಂದು ಜಿಲ್ಲೆಗಳ ಕಡೆಯಿಂದ ಬರ್ತಿರುವಂತಹ ಮಾಹಿತಿ ಏನಾಗಿರುತ್ತೆ ಅಂದ್ರೆ, ಸೊ ಈ ಒಂದು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರುವ ಕಾರಣಕ್ಕೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ಕೂಡ ಒಂದು ಶಾಲಾ ಕಾಲೇಜುಗಳಿಗೆ ರಜೆನ ಕೂಡ ಘೋಷಣೆ ಆಗ್ತಿತ್ತು. ಇದೀಗ ಒಂದು ರಜೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ರಜೆನೇ ಆಗಿರೋದ್ರಿಂದ, ಇದೀಗ ನಿಗದಿತ ರಜೆಗಿಂತ ವಿಪರೀತ ಆಗಿರೋದ್ರಿಂದ ಈಗ ಶಾಲಾ ಕಾಲೇಜುಗಳಿಗೆ ಶನಿವಾರದ ದಿನದಂದು ಪೂರ್ತಿ ದಿನದ ತರಗತಿಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಡಿಡಿಪಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರೋದಾಗಿರುತ್ತೆ. ಸೊ ಅದಕ್ಕೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮಾಹಿತಿ ಶೇರ್ ಮಾಡಬಹುದಾಗಿರುತ್ತೆ. ಪ್ರಮುಖ ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳಿಗೆ ತಿಳಿಸುವಂತದ್ದು, ವಿದ್ಯಾರ್ಥಿಗಳಿಗೆ ಭಾರಿ ಮಳೆಯಿಂದಾಗಿ ಜಿಲ್ಲಾಡಳಿತವು ತಾಲೂಕುಗಳಲ್ಲಿ ವಿವಿಧ ಶಾಲೆಗಳಿಗೆ ಸುಮಾರು 10 ಅಥವಾ ಅದಕ್ಕಿಂತ ಹೆಚ್ಚು ರಜೆಯನ್ನು ಘೋಷಣೆ ಮಾಡಿರೋದಾಗಿರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಮಾಹಿತಿ. ಡಿಡಿಪಿಐ GS ಶಶಿಧರ್ ಅವರು ಮಾತನಾಡುವುದರ ಮುಖಾಂತರದಲ್ಲಿ ಮಳೆಯನ್ನು ಅವಲಂಬಿಸಿ ಜಿಲ್ಲೆಯ ಪ್ರತಿಯೊಬ್ಬ BEO ಜೂನ್ನಿಂದ ಆರಂಭವಾಗಿ ಇಂದಿನವರೆಗೆ ಮಳೆ ರಜೆ ಘೋಷಿಸಿದ್ದಾರೆ. ಈ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗುತ್ತಿದ್ದಂತೆ ಶನಿವಾರ ಮತ್ತು ರಜಾ ದಿನಗಳಲ್ಲಿ ಪೂರ್ಣ ದಿನದ ತರಗತಿಗಳೊಂದಿಗೆ ಮಳೆಯ ರಜೆಯನ್ನು ಸರಿದೂಗಿಸಲು ನಾವು ಯೋಜಿಸುತ್ತಿದ್ದೇವೆ ಅಂತ ಪ್ಲಾನ್ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಶೈಕ್ಷಣಿಕ ಕ್ಯಾಲೆಂಡರ್ ಪ್ರಕಾರ ಎಲ್ಲ ಶಾಲೆಗಳು 242 ದಿನಗಳ ತರಗತಿಗಳನ್ನು ನಡೆಸಬೇಕು. ಮಳೆ ರಜೆಯನ್ನು ಸರಿದೂಗಿಸಲು ಹೆಚ್ಚುವರಿ ತರಗತಿಗಳು ಶೈಕ್ಷಣಿಕ ಕ್ಯಾಲೆಂಡರ್ ಅವಶ್ಯಕತೆಗಳನ್ನು ಪೂರೈಸುವವರೆಗೆ ನಡೆಯಲಿವೆ. ಶನಿವಾರ ಮತ್ತು ರಜಾ ದಿನಗಳಲ್ಲಿ ಪೂರ್ಣ ದಿನದ ತರಗತಿಗಳ ಕುರಿತು ನಾವು ಶೀಘ್ರದಲ್ಲೇ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸ್ತೇವೆ ಅಂತಕ್ಕಂಥ ಅವ್ರ ಮಾಹಿತಿಯನ್ನು ತಿಳಿಸಿದ್ದು, ದಸರಾ ರಜೆಯಲ್ಲಿ ಶಾಲೆಗಳಿಗೆ ತರಗತಿಯನ್ನು ನಡೆಸೋದಕ್ಕೆ ಅನುಮತಿ ಇದೆ ಎಂದು ಕೇಳಿದಾಗ ಅದು BEOಗಳ ಒಂದು ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು ಅಂತಕ್ಕಂಥ ಅವ್ರ ಮಾಹಿತಿಯನ್ನು ಕೊಟ್ಟಿರೋದಾಗಿರುತ್ತೆ. ನಂತರದಲ್ಲಿ SDMC ಆಗಿರ್ಬೋದು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಒಪ್ಪಿದರೆ ದಸರಾ ರಜೆಯಲ್ಲಿ ಕೆಲವು ದಿನಗಳವರೆಗೆ ತರಗತಿಗಳನ್ನು ನಡೆಸಬಹುದು ಅಂತ ಕೂಡ ಅವ್ರ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. PU ಕಾಲೇಜುಗಳಲ್ಲಿಯೂ ಇದೇ ರೀತಿಯ ಕ್ರಮಗಳನ್ನು ಅನುಸರಿಸಲಾಗುವುದು ಅಂತ ಅವ್ರ ಮಾಹಿತಿನ ಕೊಟ್ಟಿದ್ದು, ದಕ್ಷಿಣ ಕನ್ನಡದ DDPU ರಾಜೇಶ್ವರಿ ಅವರು ಶನಿವಾರದಂದು ಪೂರ್ಣ ದಿನದ ತರಗತಿಗಳನ್ನು ನಡೆಸುವಂತೆ ಮೌಖಿಕವಾಗಿ ಸೂಚಿಸಲಾಗಿದೆ ಎಂದು ಮಾಹಿತಿ ಪ್ರಕಟ ಆಗಿದ್ದು, ಶನಿವಾರ ಅಥವಾ ರಜಾ ದಿನಗಳನ್ನು ಹೆಚ್ಚುವರಿ ತರಗತಿಗಳನ್ನು ನಡೆಸುವ ಬಗ್ಗೆ ನಿರ್ಧರಿಸಲು ನಾವು ಪ್ರತಿ ಕಾಲೇಜಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ದೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ.